ಇನ್ನು ಧರ್ಮಸ್ಥಳದ ತಲೆಬುರುಡೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3923 ಪುಟಗಳ ತನಿಖಾ ವರದಿ ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಧರ್ಮಸ್ಥಳದ ತಲೆಬುರುಡೆ ಕೇಸ್ ಪ್ರಕರಣ ಇದು. ಇನ್ನು 3923 ಪುಟಗಳ ತನಿಖಾ ವರದಿ ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ತನಿಖಾ ವರದಿ ಸಲ್ಲಿಕೆಯಾಗಿದೆ. ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ನಡೆದಂತಹ ತನಿಖೆ ಇದು. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಮಾಸ್ಕ್ ಮ್ಯಾನ್ ಕಂಡಲ್ಲೆಲ್ಲ ಅಗಸಿಬಿಟ್ಟ 13 ಸ್ಪಾಟ್ ನಂಬರ್ ಅನ್ನ ಗುರ್ತು ಮಾಡಿ ಅಗದ್ರು. ಈಗ ಅದರ ಮುಂದುವರೆದ ಭಾಗದಂತೆ 3923 ಪುಟಗಳ ತನಿಖಾ ವರದಿ ಕೋರ್ಟ್ಗೆ ಈಗ ಸಲ್ಲಿಕೆಯಾಗಿದೆ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಧರ್ಮಸ್ಥಳ ಬುರುಡೆ ಕೇಸ್ನ ತನಿಖಾ ವರದಿ ಅದು. ಇನ್ನು ತನಿಖಾಧಿಕಾರಿ ನೇತೃತ್ವದಲ್ಲಿ ವರದಿ ಸಲ್ಲಿಕೆಯಾಗಿದೆ. ಒಟ್ಟು 6 ಮಂದಿ ವಿರುದ್ಧ ತನಿಖಾ ವರದಿ ಸಲ್ಲಿಕೆಯಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಧರ್ಮಸ್ಥಳದ ಒಂದು ನೂರಾರು ಶವಗಳನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪಾತ್ರಧಾರಿಗಳು ಬಂದು ಹೋಗ್ತಾರೆ. ಇಲ್ಲಿ ಪಾತ್ರಧಾರಿಗಳು ಇದ್ದರು, ಜೊತೆಗೆ ಸೂತ್ರಧಾರಿಗಳು ಕೂಡ ಇದ್ದರು. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಗುರುತಿಸ್ಕೊಳ್ಳೋದೇ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ. ದೃಶ್ಯಾವಳಿಯಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ, ಇದೇ ಚಿನ್ನಯ್ಯ ಇಡೀ ಈ ನಾಟಕದ ತುಂಬ SIT ಜೊತೆ ಓಡಾಡ್ತಾನೆ. ಅದರ ಹಿಂದೆ ಈ ವಿಠಲ್ ಗೌಡ ಇರ್ಬೋದು, ಮಹೇಶ್ ಶೆಟ್ಟಿ ತಿಮರೋಡಿ ಇರ್ಬೋದು, ಗಿರೀಶ್ ಮಠಣ್ಣ, ಸುಜಾತ ಭಟ್, ಹೀಗೆ ಸಾಕಷ್ಟು ಜನ ಇದರಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಇವೆಲ್ಲವೂ ಕೂಡ ಫೇಕು, ಈ ಎಲ್ಲವೂ ದೊಡ್ಡ ಷಡ್ಯಂತ್ರ ಇದು ಅಂತ ಗೊತ್ತಾಗ್ತಾ ಹೋಗ್ತದೆ. ಆಮೇಲೆ ಸುಪ್ರೀಂ ಕೋರ್ಟ್ ಮೊರೆ ಕೂಡ ಹೋಗಿರ್ತಾರೆ ಇವರು. ಸುಪ್ರೀಂ ಕೋರ್ಟ್ ಕೂಡ ಚೀಮಾರಿ ಹಾಕುತ್ತೆ. ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇದ್ದಂತೆ ಕಾಣಿಸ್ತಾ ಇಲ್ಲ, ಇದರಲ್ಲಿ ಪಬ್ಲಿಸಿಟಿ ಹಿತಾಸಕ್ತಿ ಇದ್ದಂತೆ ಕಾಣಿಸ್ತಾ ಇತ್ತು, ರಾಜಕೀಯ ಹಿತಾಸಕ್ತಿ ಇದ್ದಂತೆ ಕಾಣಿಸ್ತಾ ಇತ್ತು, ಅಥವಾ ಹಣದ ಹಿತಾಸಕ್ತಿ ಇದ್ದಂತೆ ಕಾಣಿಸ್ತಾ ಇತ್ತು ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಕೂಡ ಚೀಮಾರಿ ಹಾಕಿ ಕಳಿಸುತ್ತೆ ಇದೇ ಬುರುಡೆ ಗ್ಯಾಂಗಿಗೆ. ಅದಾದ ನಂತರ ಸರ್ಕಾರಕ್ಕೂ ಯಾಮಾರಿಸ್ತಾರೆ. ಸರ್ಕಾರ ಇವತ್ತು ಜನರ ತೆರಿಗೆ ದುಡ್ಡನ್ನು ವೇಸ್ಟ್ ಮಾಡಿಸಿದ್ದಾರೆ. ಧರ್ಮಸ್ಥಳದ ಸುತ್ತಮುತ್ತ ಕಾಡಲ್ಲಿದ್ದ 13 ಸ್ಪಾಟ್ಗಳನ್ನು ಗುರ್ತು ಮಾಡಿ ಅಲ್ಲೆಲ್ಲ ಉತ್ಖನನ ಮಾಡಿಸ್ತಾರೆ. ಎಲ್ಲ ಯಾರ ದುಡ್ಡು? ಅದು ಜನರ ತೆರಿಗೆ ದುಡ್ಡು. ಜನರ ತೆರಿಗೆ ದುಡ್ಡನ್ನು ವೇಸ್ಟ್ ಮಾಡಿಸಿದ್ದಾರೆ. ಹಾಗಾಗಿ ಈಗ 6 ಮಂದಿ ವಿರುದ್ಧ ತನಿಖಾ ವರದಿ ಈಗ ಕೋರ್ಟ್ಗೆ ಸಲ್ಲಿಕೆ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರೂಪೇಶ್ ಕೊಡ್ತಾ ಹೋಗ್ತಾರೆ. ರೂಪೇಶ್, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅನ್ನುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತಾರ್ಕಿಕ ಅಂತ್ಯ ಹಾಡುವ ಸಮಯ ಬಂತಾ? ತನಿಖಾ ವರದಿ ಈಗ ಕೋರ್ಟ್ಗೆ ಸಲ್ಲಿಕೆ ಆಗಿದೆ. ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ರೂಪೇಶ್? ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ತನಿಖಾ ವರದಿ ಸಲ್ಲಿಕೆ ಆಗಿತ್ತು. ಈ ತನಿಖಾ ವರದಿಯಲ್ಲಿ ಮಹತ್ವದಾಗಿ ಯಾವ ರೀತಿಯಾಗಿ ಈಗ ಅಂದ್ರೆ ಇಲ್ಲಿಗ ಧರ್ಮಸ್ಥಳ ವಿರುದ್ಧ ಯಾವ ರೀತಿಯಾಗಿ ಷಡ್ಯಂತ್ರ ಮಾಡಲಾಯಿತು, ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸಾಕ್ಷಿಗಳಿದೆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಈ ಒಂದು ವಿಚಾರವಾಗಿ ಈಗ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ತನಿಖಾ ವರದಿಯಲ್ಲಿ ಒಟ್ಟಾರೆಯಾಗಿ 6 ಜನ ಆರೋಪಿಗಳನ್ನು ಕೂಡ ಗುರುತಿಸಲಾಗಿದೆ. ಇಲ್ಲಿ ಈಗ ಯಾಕಂದ್ರೆ ಯಾವ ರೀತಿಯಾಗಿ ಈಗ ಅಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರ ಮಾಡಲಾಯಿತು, ಅದೇ ರೀತಿ ತಲೆಬುರುಡೆ ಪ್ರಕರಣ ಸಂಬಂಧಪಟ್ಟಂತೆ ಬುರುಡೆಯನ್ನ ಎಲ್ಲೆಲ್ಲಿ ಸಾಗಿಸಲಾಯಿತು, ಎಲ್ಲ ಸವಿವರವಾಗಿ ಒಂದಿಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿರ್ಬೋದು, ಅದೇ ರೀತಿ ಚಿನ್ನಯ್ಯ ಯಾವ ರೀತಿಯಾಗಿ ಬ್ರೈನ್ ವಾಶ್ಗೆ ಒಳಗಾದ, ಚಿನ್ನಯ್ಯನನ್ನು ಯಾರ್ಯಾರು ಬ್ರೈನ್ ವಾಶ್ಗೆ ಒಳಗಾಡಿಸಿದ್ರು, ಈ ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಸಮಗ್ರ ಒಂದು ಮಾಹಿತಿಯನ್ನ ಈ ಒಂದು ಈಗ ತನಿಖಾ ವರದಿಯಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಈಗ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಈ ಒಂದು ವರದಿ ಸಲ್ಲಿಕೆ ಆಗಿದ್ದು, ಇಲ್ಲಿ ಈಗ ಇನ್ನಷ್ಟೇ ಈಗ ಮತ್ತಷ್ಟು ಮಾಹಿತಿ ಬಳಕೆ. ಅದೇ ರೀತಿಯಾಗಿ ವರದಿ ಅಂದ್ರೆ ಈಗ ಕೋರ್ಟ್ ಮುಂದೆ ಕೇಳಬಹುದು, ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಕೋರ್ಟ್ ಏನು ಕೊಟ್ರೆ ಅವ್ರು ಅರೆಸ್ಟ್ ಕೂಡ ಆಗ್ಬೋದು. ಹೀಗಾಗಿ ಈ ಕೇಸ್ ಮತ್ತಷ್ಟು ಪಡ್ಕೊಂಡಿದೆ ಸಚಿನ್. ರೂಪೇಶ್, ಈ ಹಿಂದೆ ಕೂಡ ಈ ಬುರುಡೆ ಗ್ಯಾಂಗ್ನ ಅರೆಸ್ಟ್ ಮಾಡ್ತಾರೆ, ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನುವಂತಹ ಸುದ್ದಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಈ ವರದಿ ಆಲ್ರೆಡಿ ಈಗ ಸಲ್ಲಿಕೆ ಆಗಿದೆ. ತನಿಖಾ ವರದಿ ಸಲ್ಲಿಕೆ ಆದ ನಂತರ ಮತ್ತೆ ಮುಂದಿನ ಪ್ರೊಸೀಜರ್ ಏನಿರುತ್ತೆ ಅಂತ? ತನಿಖೆ ಚಾರ್ಜ್ ಶೀಟ್ ತನಿಖೆ ಆಗಿದ್ದು, ಚಾರ್ಜ್ ಶೀಟ್ ನ ಬಳಿಕ ಯಾಕಂತಂದ್ರೆ ಈಗ ಚಾರ್ಜ್ ಶೀಟ್ ಬಳಿಕ ಮತ್ತೆ ಈ ಪ್ರಕರಣ ಸಂಬಂಧಪಟ್ಟಂತೆ ಈಗ ಮತ್ತೆ ಈಗ ಕೋರ್ಟ್ ಕಾಯಲಾಗುತ್ತೆ. ಕೋರ್ಟ್ಗೆ ಎಲ್ಲ ವಿಚಾರವನ್ನ ಪ್ರೂವ್ ಮಾಡಬೇಕಾಗುತ್ತೆ. ಪೊಲೀಸ್ನವರು ಒಂದು ಸಾಕ್ಷಿಗಳು ಇಟ್ಟುಕೊಂಡು ಪ್ರೂವ್ ಮಾಡಬೇಕಾಗುತ್ತೆ. ಹೀಗಾಗಿ ಕೋರ್ಟ್ ಟ್ರಯಲ್ ಅಲ್ಲಿ ಮತ್ತಷ್ಟು ವಾದ ಪ್ರತಿವಾದ ಎಲ್ಲವೂ ಆಗುತ್ತೆ. ಇಲ್ಲೂ ಕೂಡ ಅವರು ಕೋರ್ಟ್ ಚಾರ್ಜ್ ಶೀಟ್ ವರದಿಯನ್ನ ಸಲ್ಲಿಕೆ ಮಾಡಿರೋದ್ರಿಂದ ಈ ವರದಿ ಕೋರ್ಟ್ಗೆ ಬೆಂಬಲಿಸಿದ್ದಾರೆ. ಯಾಕಂದ್ರೆ ಪೊಲೀಸರು ತನಿಖೆ ಮಾಡಿದ್ದಾರೆ, ಸಾಕ್ಷಿಗಳನ್ನು ಕೂಡ ಕೊಟ್ಟಿದ್ದಾರೆ. ಈ ವರದಿ ಕೋರ್ಟ್ಗೂ ಕೂಡ ಬೆಂಬಲಿಸಿದ್ದಾರೆ, ಶಿಕ್ಷೆ ಆಗಬಹುದು.
ಹೀಗಾಗಿ ಈಗ ಮೊದಲಾಗಿ ಫಸ್ಟ್ ಚಾರ್ಜ್ ಸಲ್ಲಿಕೆ ಮಾಡಿದ್ಮೇಲೆ ಟ್ರಯಲ್ ಆಗುತ್ತೆ. ಟ್ರಯಲ್ ಆದ ಬಳಿಕವಾಗಿ ಪರ ವಿರೋಧವಾಗಿರ್ತಕ್ಕಂಥ ಒಂದು ಈಗ ಕೋರ್ಟ್ ಟ್ರಯಲ್ ಆಗುತ್ತೆ. ಅದಾದ ಬಳಿಕವಾಗಿ ಕೋರ್ಟ್ ತೀರ್ಪು ಕೊಡ್ಬಹುದು. ಕೋರ್ಟ್ ತೀರ್ಪಿನ ವೇಳೆಯಲ್ಲಿ ಏನೇನಾಗುತ್ತೆ ಪ್ರಕರಣ ಸಂಬಂಧಪಟ್ಟ ಯಾವ ಸಾಕ್ಷಿಗಳನ್ನ ಕೊಡಲಾಗಿದೆ, ಯಾವೆಲ್ಲ ಸಂದರ್ಭದಲ್ಲಿ ಸಾಕ್ಷಿನ ಪರಿಗಣಿಸಲಾಗಿದೆ, ತಾಂತ್ರಿಕ ಸಾಕ್ಷಿ ಯಾವ್ದೆಲ್ಲ ಪರಿಗಣಿಸಲಾಗಿದೆ, ಎಲ್ಲವನ್ನು ಕೂಡ ಆರೋಗ್ಯ ಮಾಡಲಾಗಿದೆ ಈಗ ಸದ್ಯ. ಧನ್ಯವಾದ ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.